ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಮಂಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಇದು ಬಂದು ಬೆಳಗ್ಗೆಯ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡೆ. ಇನ್ನೇನು ತಿಂಡಿ ಮಾಡಬೇಕು ಅಂತೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ಸಹ ಎದ್ಬಿಟ್ಲು. ಸೊ ಅವಳನ್ನು ಆಟ ಆಡಿಸ್ಕೊತಾ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಏನು ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಮೊಸರನ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಅವಳಲ್ಲಿ ನೆಲ್ಲಿ ಇದೊಂದು ಹೊಸ ಆಟ ಕಲ್ತ್ಬಿಟ್ಟವಳೆ. ಇವಾಗ ಅದನ್ನೆಲ್ಲಿ ಆನ್ ಮಾಡ್ಕೊಂಡು ನೀರೆಲ್ಲನೂ ಕೆಳಗಡೆ ಚೆಲ್ಲೋದು, ಆ ನೀರೆಲ್ಲ ಆಟ ಆಡೋದೇ ಮಾಡ್ತಿರ್ತಾಳೆ. ಆ್ಯಕ್ಚುಲಿ ಶುಕ್ರವಾರ ಅವಳಿಗೆ ಜ್ವರ ಬಂದಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಯ್ತಲ್ಲ. ಸೊ ಅದಕ್ಕೆ ಮತ್ತೆ ಅವಳ ಹಳೆ ಚಾಲನ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಸೊ ಇನ್ನು ಅವಳನ್ನ ಆಟಾಡ್ಸ್ಕೊತಾನೆ ಎಲ್ಲನೂ ಕಟ್ ಮಾಡಿಕೊಂಡು ಅದಾದಮೇಲೆ ಒಗ್ಗರಣೆನ ಹಾಕೋತಾ ಇದ್ದೀನಿ. ಎಷ್ಟು ಚೆಂದ ಎಪ್ಪಾಗಿದೆ ನೋಡಿ. ಹಾಲನ್ನ ಚೆನ್ನಾಗಿ ಕಾಯಿಸಿ ಎಪ್ಪಾಕಿದ್ರೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಈ ಥರ ಮೊಸರುಗಳಿಗಿಂತ ಪ್ಯಾಕೆಟ್ ಮೊಸರೆಲ್ಲ ಏನು ಇದ್ರ ಮುಂದೆ ಇಲ್ಲ ಅಂತ ಅನಿಸುತ್ತೆ ಒಂದೊಂದು ಸಲ. ಸೊ ಇಲ್ಲದೆ ಇದ್ದಾಗ ಅದೇ ಗತಿ ಅಂತ ಅನಿಸುತ್ತೆ. ಕ್ವಿಕ್ಕಾಗಿ ಬೇಗ ಈಸಿಯಾಗಿ ಮಾಡ್ಬೋದು ಅಂತ ಒಂದೇನಾರು ಐಟಮ್ ಇದ್ದರೆ ಅದು ಮ್ಯಾಗಿ ಬಿಟ್ಟು ಸೆಕೆಂಡ್ ಮೊಸರನ್ನೇ ಅನಿಸುತ್ತೆ. ಸೊ ಬೇಗ ಅಂದರೆ ಬೇಗನೆ ಆಗೋಯಿತು. ಇನ್ನು ತಿಂಡಿನೆಲ್ಲ ಮುಗಿಸ್ಕೊಂಡೆ. ಇದು ಬಂದು ನೋಡ್ತಾ ಇದ್ದರೆ ಹರಳೆಣ್ಣೆ ಥರ ಕಾಣಿಸುತ್ತೆ, ಬಟ್ ಇದು ಗಂಜಲ, ಪ್ಯೂರ್ ಗಂಜಲ. ನೋಡಿದ್ರೆ ಸೇಮ್ ಹರಳೆಣ್ಣೆ ಥರನೇ ಕಾಣಿಸುತ್ತೆ. ನಾನು ನೋಡಿದ ತಕ್ಷಣ ಹರಳೆಣ್ಣೆ ಅನ್ಕೊಂಡೆ. ಸೊ ನಂಗೆ ಗಂಜಲ ಬೇಕಿತ್ತು, ಹಂಗಾಗಿ ನಾವು ಹಾಲು ತೊಗೋತೀವಲ್ಲ ಅವ್ರ ಹತ್ರ ಗಂಜಲನ ತರಿಸ್ಕೊಂಡಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಟೊಮೆಟೊ ಗೊಜ್ಜನ್ನ ಮಾಡ್ಕೋತಾ ಇದ್ದೆ ನನಗೆ ಅಂತ. ಆ್ಯಕ್ಚುಲಿ ನೆನ್ನೆದು ಮೀನು ಸಾಂಬಾರಿತ್ತು. ಸೊ ಇವತ್ತು ನಾನು ತಿನ್ನಲ್ಲ ಅಂತ ಇದನ್ನು ಮಾಡ್ಕೋತಾ ಇದ್ದೀನಿ.